ಹಲೋ ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಮ್ಯಾಂಗೋ ಸೀಸನ್ ಅಲ್ವಾ ಈಗ, ಹಾಗಾಗಿ ಮ್ಯಾಂಗೋ ಎಲ್ಲ ಕಡೆ ಸಿಗ್ತಾ ಇದೆ. ಹಾಗಾಗಿ ಮ್ಯಾಂಗೋ ಸಿಗುವಾಗ ನಾವು ಅದರಿಂದ ವಿಧವಾದ ಅಡುಗೆಗಳನ್ನು ಮಾಡ್ಕೊಬೋದು, ಜ್ಯೂಸ್ಗಳನ್ನು ಮಾಡ್ಕೊಬೋದು, ಗೊಜ್ಜುಗಳು ಮಾಡ್ಕೊಬೋದು. ಮ್ಯಾಂಗೋಯಿಂದ ತುಂಬ ಅಡುಗೆಗಳನ್ನು ರೆಸಿಪಿಗಳನ್ನು ಮಾಡ್ಕೊಬೋದು. ಅದರಲ್ಲಿ ನಾನು ಒಂದು ತೊಕ್ಕು ರೆಸಿಪಿ ತೋರಿಸ್ತಾ ಇದ್ದೀನಿ, ಮ್ಯಾಂಗೋ ತೊಕ್ಕು. ಈ ತೊಕ್ಕಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದು ಸರಿ ಆದರೂ ಮಾಡಲೇಬೇಕು. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 2 ತೋತಾಪುರಿ ಮ್ಯಾಂಗೋ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದಿಲ್ಲ, ತೊಳ್ಕೊಂಡ್ಬಿಟ್ಟು ತುರ್ಕೊಂಡಿದ್ದೀನಿ. ಸಿಪ್ಪೆ ಸಮೇತ ತುರ್ಕೊಂಡಿದ್ದೀನಿ ನಾನು. ಹೀಗೆ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಟೇಸ್ಟು. ಈಗ ತುರಿದಿಟ್ಕೊಂಡು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, 1 ಸ್ಪೂನು ಸಾಸಿವೆ, ಒಂದು ಅರ್ಧ ಸ್ಪೂನು ಜೀರಿಗೆಯನ್ನು ಹಾಕ್ಕೊಂಡು ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಹೀಗೆ ಹುರ್ಕೊಬೇಕು. ಇದೆಲ್ಲ ಹುರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡ್ರ್ ಮಾಡ್ಕೊಂಬರ್ಬೇಕು. ಈ ಪೌಡ್ರ್ ತುಂಬ ಇಂಪಾರ್ಟೆಂಟು ಮ್ಯಾಂಗೋ ಗೊಜ್ಜಿಗೆ. ಹಾಗಾಗಿ ಇದನ್ನು ನಾನು ಫಸ್ಟು ಇವಾಗ ರುಬ್ಕೊಂಬರ್ತಿದ್ದೀನಿ. ನುಣ್ಣು ರುಬ್ಕೊಂಬಂದು ಒಂದು ಸೈಡಿಗೆ ಇಟ್ಕೊಂಡು ನಂತರ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು, ಈಗ ನೋಡಿ ರುಬ್ಕೊಂಬಂದಿದ್ದೀನಿ. ಈಗ ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ನಾನು ಒಂದು 100 ಗ್ರಾಮಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಇದು ಎಣ್ಣೆ ಜಾಸ್ತಿ ಹಾಕಬೇಕು, ಎಣ್ಣೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಇರುತ್ತೆ. ಹಾಗಾಗಿ 100 ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಸಾಸಿವೆ ಹಾಕ್ಕೊಂಡು ಒಂದು 5 ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಜಜ್ಜಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಒಗ್ಗರಣೆ ಆದ ನಂತರ ತುರಿದಿರೋಂಥ ನಾನು ಮ್ಯಾಂಗೋ ತುರಿಯನ್ನು ಹಾಕ್ಕೊತಾ ಇದ್ದೀನಿ. ತೋತಾಪುರಿ ಮ್ಯಾಂಗೋ ತೊಗೊಂಡಿರೋದು ನಾನು, ಅಷ್ಟೊಂದು ಹುಳಿ ಇಲ್ಲ ಇದು. ಸಿಪ್ಪೆ ಸಮೇತ ತುರಿದಿದ್ದೀನಿ. ಇದನ್ನು ಇದೇ ಥರ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನೀರು ಮ್ಯಾಂಗೋದಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ಯಾಕಂದರೆ ಇದೊಂದು 3 ತಿಂಗಳಾದರೂ ಕೆಡೋದಿಲ್ಲಲ್ವಾ, ಇದಕ್ಕೆ ನೀರೆಲ್ಲ ಸೇರಿಸಂಗಿಲ್ಲ. ಹಾಗಾಗಿ ಇದು ಸ್ವಲ್ಪ ಚೆನ್ನಾಗೇ ಹುರ್ಕೊಬೇಕು ಒಗ್ಗರಣೆಯಲ್ಲಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಅರಶಿನ ಸಹ ಸೇರಿಸ್ಕೊಬೇಕು. ಸೇರಿಸ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅರಶಿನ ಹಾಕೋದ್ರಿಂದ ಬೇಗ ಇದು ಕೆಡೋದಿಲ್ಲ. ಹಾಗಾಗಿ ಅರಶಿನ ಮಸ್ಟ್ ಆ್ಯಂಡ್ ಶುಡ್ ಆಗಿ ಹಾಕ್ಕೊಳ್ಳೇಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಖಾರ ಚೆನ್ನಾಗಿ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ. ನಾನು ಇಲ್ಲೊಂದು 3 ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋ 2 ಮ್ಯಾಂಗೋಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಸೇರಿಸ್ಕೊಂಡಿದ್ದೀನಿ. ನೀವು ಎಷ್ಟು ತೊಗೋತೀರ ಅದ್ರ ಮೇಲೆ ನೋಡಿಕೊಂಡು ಉಪ್ಪು ಖಾರನ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡೆಲ್ಲ ಚೆನ್ನಾಗಿ ಹುರ್ಕೊಬೇಕು. ಇದು ಒಗ್ಗರಣೆಯಲ್ಲಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರಿಬೇಕು. ಇದನ್ನು ಕೈ ಬಿಡಬಾರ್ದು. ಮಧ್ಯ ಇದನ್ನ ಈ ಥರ ಕೈ ಆಡಿಸ್ತಾನೇ ಇರಬೇಕು, ತಳ ಹತ್ತದಂಗೆ. ಯಾಕಂದರೆ ಮ್ಯಾಂಗೋದಲ್ಲಿರೋ ನೀರೆಲ್ಲ ಡ್ರೈ ಆಗಿಬಿಟ್ಟು ಇದು ಚೆನ್ನಾಗಿ ಎಣ್ಣೆ ಬಿಡ್ತಾ ಬರುತ್ತೆ ಸೈಡಲ್ಲಿ. ಅಲ್ಲಿವರೆಗೂ ಇದನ್ನು ಹುರ್ಕೊಳ್ತಾನೆ ಇರಬೇಕು. ಇದರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಆವಾಗಲೇ ತೊಕ್ಕು ಚೆನ್ನಾಗಿರೋದು. ನೀವು 3 ತಿಂಗಳಿಟ್ಟರು ಕೆಡೋದಿಲ್ಲ, ಆವಾಗ ಚೆನ್ನಾಗಿರುತ್ತೆ. ಫ್ರಿಡ್ಜಲ್ಲಿ ಒಂದು 3 ತಿಂಗಳು ಇಟ್ಕೊಂಡು ತಿನ್ಬೋದು, ಈಚೆಗಡೆ 1 ತಿಂಗಳು ಇಟ್ಕೊಬೋದು. ಅಂದರೆ ಸ್ವಲ್ಪ ಎಣ್ಣೆ ಮುಂದಾಗಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಅಂತೂ ರುಚಿ ಮಾತ್ರ ಅಲ್ಟಿಮೇಟ್. ಇದನ್ನು ನೋಡಿ ನೀವು ಒಂದು ಸತಿ ಅದು ಟ್ರೈ ಮಾಡಿ ನೋಡಿ, ನೀವು ಹೇಳ್ತೀರ ಅಷ್ಟೊಂದು ರುಚಿಯಾಗಿರುತ್ತೆ ಇದು. ನೋಡಿ ಈಗ ನಾನು ಹುರ್ಕೊಂಡು ಒಂದು 10-15 ನಿಮಿಷ ಹೀಗೆ ಬಾಡಿಸ್ಕೊತಾ ಇದ್ದೆ ಒಗ್ಗರಣೆಯಲ್ಲಿ. ಈಗ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ. ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಬೆಲ್ಲ ನಿಮ್ಮ ಆಪ್ಷನಲ್ಗೆ ಬಿಟ್ಟದ್ದು. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ 1-1.5 ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ. ನಾನು ಇಲ್ಲಿ 1.5 ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ 2 ತೊಗೊಂಡಿರೋ ಮ್ಯಾಂಗೋಗೆ. ಸೇರಿಸ್ಕೊಂಡು ಇದನ್ನು ಸಹ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಈ ಥರ ಎಣ್ಣೆಗೆ ಹುರ್ಕೊಬೇಕು. ನೀವೆಷ್ಟು ಹುರಿತಿರೋ ಎಣ್ಣೆಯಲ್ಲಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಕೊನೆಯದಾಗಿ ನಾನೀಗ ಇಲ್ಲಿ ರುಬ್ಕೊಂಡ್ಬಂದಿರೋಂಥ ಸಾಸಿವೆ, ಜೀರಿಗೆ, ಮೆಂತ್ಯ ಪೌಡರನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಬೇಕು. ಇದೆಲ್ಲ ನಾವು ಹಾಕಿರೋಂಥ ಪೌಡರ್ಗಳೆಲ್ಲನೂ ಮ್ಯಾಂಗೋ ತೊಕ್ಕಿಗೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು, ಚೆನ್ನಾಗಿ ಹಿಡಿಬೇಕು. ಹಾಗಾಗಿ ಈ ಥರ ಎಲ್ಲ ಬಾಡಿಸ್ಕೊಳ್ಳೋದ್ರಿಂದ ಚೆನ್ನಾಗೆಲ್ಲ ಮಿಕ್ಸ್ ಆಗಿ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಹೀಗೆಲ್ಲ ಈ ಥರ ಹುರ್ಕೋತಾ ಇದ್ದೀನಿ. ಇದು ಯಾಕಂದರೆ ಪೌಡರೆಲ್ಲ ಹಾಕಿದ್ರೆ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ತಳ ಹಿಡಿದಲೇ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ, ಚೆನ್ನಾಗಿ ಬೆಂದಿದೆ ಕೂಡ. ಈಗೆಲ್ಲ ಸೈಡಲ್ಲಿ ಎಣ್ಣೆ ಬಿಡ್ತಾ ಇದೆ. ಇಲ್ಲಿವರೆಗೂ ಇಷ್ಟು ಎಣ್ಣೆ ಬಿಡೋವರೆಗೂ ನಾವು ಚೆನ್ನಾಗಿ ಹುರ್ಕೊಬೇಕು. ಒಂದು 20 ನಿಮಿಷ ಆಗುತ್ತೆ, ಒಂದು 15-20 ನಿಮಿಷ ಈ ಥರ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈಗ ಸಾಕಾಯಿತು ಅನಿಸುತ್ತೆ. ಸುತ್ತು ಎಣ್ಣೆ ಬಿಡ್ತಾ ಇದೆಯಲ್ಲ, ಈಗ ಆಗಿದೆ ಗೊಜ್ಜು. ಈಗ ನಾವು ಸ್ಟವನ್ನು ಆಫ್ ಮಾಡಿಕೊಂಡು ತಣ್ಣಗೆ ಮಾಡಿಕೊಂಡು ಒಂದು ಬಾಟ್ಲಿಗೋ ಅಥವಾ ಒಂದು ಬಾಕ್ಸ್ಗೋ ಹಾಕಿ ಇಟ್ಕೊಂಡ್ರೆ ಆರಾಮ್ಸೆ ನಾವು ಟೈಮ್ ಇಲ್ಲ ಅಂದಾಗ, ಸಾರು ಮಾಡೋದಕ್ಕೆ ಟೈಮ್ ಇಲ್ಲ, ಅರ್ಜೆಂಟ್ಗೆ ಎಲ್ಲಾದರೂ ಹೋಗಬೇಕು ಅಥವಾ ಎಲ್ಲ ಹೊರಗಡೆ ಹೋಗಿ ಬಂದು ಸಾಕಾಗಿರ್ತೀವಿ ಅನ್ನೋ ಟೈಮಲ್ಲಿ ಈ ಗೊಜ್ಜಿಗೆ ಒಂಚೂರು ಅನ್ನ ಮಾಡ್ಕೊಂಡ್ಬಿಟ್ರೆ, ಹಪ್ಳ ಮಾಡ್ಕೊಂಡ್ರೆ ಸೈಡಿಗೆ ಆರಾಮಾಗಿ ತಿನ್ಕೊಬೋದು. ಅಷ್ಟೊಂದು ಚೆನ್ನಾಗಿರುತ್ತೆ ಇದು ಮಾತ್ರ. ಈಗ ನಾನು ಮಾಡಿದ್ದೀನಿ. ಇದನ್ನೊಂದು ಸೈಡಿಗೆ ಒಂದು ಸ್ವಲ್ಪ ನಾನು ಎತ್ತಿ ಇಟ್ಬಿಟ್ಟು ಒಂದು ಸ್ವಲ್ಪ ಅನ್ನಕ್ಕೆ ಕಲಿಸ್ಕೊತಿದ್ದೀನಿ. ನಾನು ಅನ್ನ ಮಾಡ್ಕೊಂಡಿದ್ದೀನಿ ಇವತ್ತು, ತಿಂಡಿಗೆ ಮಾಡಿದ್ದೆ. ಒಂದು ಸ್ವಲ್ಪ ಎಲ್ಲ
ಡಬ್ಬಕ್ಕೆ ಹಾಕಿಟ್ಟು ಒಂದು ಸ್ವಲ್ಪ ಗೊಜ್ಜಿಗೆ ಈಗ ಅನ್ನನ ಕಲಿಸ್ಕೊತಾ ಇದ್ದೀನಿ. ಅನ್ನ ಕಲಿಸ್ಕೊಂಡು ನಾನು ಟಿಫನ್ನ ರೆಡಿ ಮಾಡ್ತಾಯಿದ್ದೀನಿ. ನೀವು ಕೂಡ ನಿಮ್ಗೆ ಏನಾದರೂ ರೆಸಿಪಿ ಇಷ್ಟ ಆದರೆ ಒಂದು ಸತಿ ಆದರೂ ಮಾಡ್ಕೊಳ್ಳಿ. ಯಾಕಂದರೆ ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಮ್ಯಾಂಗೋ ಸಿಗ್ತಾ ಇದೆ. ಒಂದು ಸರಿ ಆದರೂ ನೀವು ಒಂದು ಮ್ಯಾಂಗೋನಾದರೂ ಹಾಕಿ ಮಾಡಿ ನೋಡಿ, ನಿಜವಾಗ್ಲೂ ನೀವೇ ಹೇಳ್ತೀರಾ ಅಷ್ಟೊಂದು ರುಚಿ ಇರುತ್ತೆ ಮಾತ್ರ. ಇದು ಸಖತ್ತು ರುಚಿ ಇತ್ತು, ನನಗಂತೂ ತುಂಬ ಇಷ್ಟ ಆಗೋಯಿತು. ಅದಕ್ಕೆ ನಾನು ಇನ್ನೊಂದಷ್ಟು ಮ್ಯಾಂಗೋ ತರಿಸಿ ಇದನ್ನು ಗೊಜ್ಜು ಮಾಡಿಟ್ಕೊಂಡಿದ್ದೀನಿ. ಆರಾಮಾಗಿ ಇದು ಕೆಡೋದಿಲ್ಲ. ಲಂಚ್ ಬಾಕ್ಸ್ಗೂ ಹಾಕ್ಕೊಡ್ಬೋದು, ಮನೆಯಲ್ಲೂ ತಿನ್ನೋದಕ್ಕೆ ನಾವು ನೈಟ್ ಟೈಮು ಆರಾಮಾಗಿ ಮಾಡ್ಕೊಬೋದು. ಅಲ್ಲಾಂದರೆ ಹಬ್ಬಗಳಲ್ಲಿ ನಾವು ಚಿತ್ರಾನ್ನ ಅದೆಲ್ಲ ಮಾಡ್ತೀವಲ್ಲ, ಪುಳಿಯೋಗರೆ ಮಾಡೋ ಬದಲು ಇದು ಸಹ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದು. ನೀವು ಒಂದ್ಸರಿ ಅದನ್ನ ಟ್ರೈ ಮಾಡಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿ ಬಂತು ಅಂತ. ಹಾಗಾಗಿ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಇದನ್ನು ಒಂದು ಸತಿ ಯಾರು ರೆಸಿಪಿ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಎಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡಿ.